ಬಡಗುತಿಟ್ಟಿನ ಬಣ್ಣದ ವೇಷ 3 ಕೂಗುಗಳಿಗೆ, ಅಂದರೆ ಪ್ರವೇಶಕ್ಕಿಂತ ಮುನ್ನ ಆಗುವಂಥ 3 ಕೂಗುಗಳಿಗೆ ನುಡಿಸುವಂಥ ವಿಧಾನವನ್ನು ಮೊದಲು ಕೈಯಲ್ಲಿ ತಾಳ ಹಾಕಿ ಅದರ ತತ್ಕಾರವನ್ನು ಹೇಳ್ತಾ ಇದ್ದೇನೆ. ಮೊದಲಿಗೆ ಭಾಗವತರ ಬಾಯಿಂದ ಒಂದು ಅಭ್ರ ಬರಬೇಕು. ಇತ್ತಲ ಹಿಡಿಂಬ ಹಿಡಿಂಬಾವನದಲ್ಲಿ ಒಡ್ಡೋಲಗ ಕೊಟ್ಟ ಪರ್ಯದೆಂತೆನೆ ಧೇಮ್ ಧೇಮ್ ತ ತೇ ತ ಹಿಡ್ದು 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 ಹಿಡ್ದಿರ್ತಾಂ 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 ಹಿಡ್ದು ಹಿಡ್ದಿರ್ಕ 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 ಧೇಮ್ 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 ತ ಧೇ ತ. ಇಲ್ಲಿ ಕೂಗು ಓ ಹೋ 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 ಓದೇಮ್ ಧೇಮ್ ತ ಧೇ ತ ಹಿಡ್ದಿರ್ತಾಂ 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 ಹಿಡ್ದಿರ್ಕ 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 ಧೇಮ್ 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 ತ ಧೇ ತ. ಈಗ ಮತ್ತೊಂದು ಕೂಗು, ಆಮೇಲೆ ಆ ಕೂಗಿನ ತುದಿಗೆ ಧೇಮ್ ಧೇಮ್ ತ ಧೇ ತ ಹಿಡ್ದಿರ್ತಾಂ 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 ಹಿಡ್ದಿರ್ಕ 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 ಧೇಮ್ 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 ತ ಧೇ ತ. ಹೀಗೆ 2 ಕೂಗಾಗಿ 3ನೇ ಕೂಗಿಗೆ ಈ ಕೂಗಿನ ನಂತರ ಬರುವಂತಹ ಏನು ತತ್ಕಾರ ಉಂಟು ಅದರ ಕೊನೆಗೆ ಧೇಮ್ 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 ತ ಧೇ ತ. ಇದಕ್ಕೆ ರಂಗಸ್ಥಳಕ್ಕೆ ಬರಬೇಕು. ಅಲ್ಲಿ 3ನೇ ಕೂಗು ಆಗ್ತದೆ. ಆ ಕೂಗಿನ ತುದಿಗೆ ಓ ಧೇಮ್ ತತ್ತ ಧೇಮ್ ತತ್ತ ಧೇಮ್ ತತ್ತ ಧೇಮ್ 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 ತ ಧೇ ತ ದಿನ್ನ ಧೇಮ್ ದಿನ್ನ ಧೇಮ್ ಅದಿತ್ತ ತೋ ದಿನ್ನ ತ ಕಡ ಧೇ ತ ತಯ್ಯತ್ತ ದಿನ್ನ ತೈ ಇಯ ತ ತ ತ ತಯ್ಯ ತ ತ. ಹೀಗೆ ಆಮೇಲೆ ಮುಂದುವರಿಯುತ್ತದೆ. ಇಲ್ಲಿ ಒಂದು ಸೂಕ್ಷ್ಮವನ್ನು ಗಮನಿಸುವುದಾದರೆ ಧೀರ್ತಾಂ 4 ಆದಮೇಲೆ ಧೀರ್ಕ 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 ಅದು ನುಡಿಸುವಂಥ ಒಂದು ಪದ್ಧತಿ ಬಂದಿದೆ ಈಗ. ಆದರೆ ಆ ಧೀರ್ಕ ಅನ್ನುವಂಥ 2 ಅಕ್ಷರದ ಆ ಪೀಸನ್ನು ಸ್ತ್ರೀವೇಷಾದಿಗಳಿಗೆ ಅಂದರೆ ಲಾಲಿತ್ಯಕ್ಕೆ ಮಾತ್ರ ನುಡಿಸುವಂಥದ್ದು. ಬಣ್ಣದ ವೇಷದಂಥ ಅದರ ತತ್ಕಾರಗಳಿಗೆ ಅದನ್ನು ನುಡಿಸುವ ಕ್ರಮ ಇಲ್ಲ. 8 ಕೂಡ ಧೇಮ್ 8 ಕೂಡ ಅದನ್ನೇ ನುಡಿಸುವಂಥದ್ದು. ಆಮೇಲೆ ಹೆಣ್ಣು ಬಣ್ಣಕ್ಕಂತಾದರೆ ಧೇಮ್ ತತ್ತ ಧೇಮ್ ತತ್ತ ಧೇಮ್ ತತ್ತ ಧೇಮ್ ಇದು ಆದಮೇಲೆ ತಯ್ಯ ತಾತಯ್ಯ ಉಂಟಲ್ಲ ಅದನ್ನೇ ನೇರವಾಗಿ ಬಾರಿಸುವಂಥದ್ದು. ಆ ಧೇಮ್ ತತ್ತ ಧೇಮ್ ತತ್ತ ಧೇಮ್ ತತ್ತ ಧೇಮ್ ಇದು ಗಂಡು ಬಣ್ಣಕ್ಕಂತಾದರೆ ಮಾತ್ರ. ಇದು ವ್ಯತ್ಯಾಸ. ಆಮೇಲೆ ಇದರಲ್ಲಿ ಮುಖ ತೊಳೆದುಕೊಳ್ಳುವುದು, ಹಲ್ಲುಜ್ಜುವುದು, ಸ್ನಾನ, ಈಶ್ವರನ ಪೂಜೆ ಅಂದರೆ ಲಿಂಗ ಪೂಜೆ ಇದೆಲ್ಲ ಆಗಿ ತೆರೆಯನ್ನು ಹೊಡೆದು ತುಂಬ ಕೆಲಸಗಳುಂಟು. ಅದು ಹಾಗೆ ಬಣ್ಣದ ವೇಷ ಹೆಣ್ಣು ಬಣ್ಣ ಆಗಲಿ ಹೀಗೆ ಮುಂದುವರಿಯುತ್ತದೆ. ಭಾಗವತರ ಬಾಯಿಂದ ಆ ಅಭ್ರ ಬಂದ ಮೇಲೆ ಆಗ ನಾನು ತೋರಿಸಿದಂತೆ ಕೈಯಲ್ಲಿ ಹಾಕಿ ತೋರಿಸಿದಂತೆ ಧೇಮ್ ಧೇಮ್ ತ ಧೇ ತ
ಪುನಃ ಕೂಗು ಬರ್ತದೆ. ಆ ಎರಡನೆಯ ತತ್ಕಾರ ಹೀಗೆ ಬರ್ತದೆ. ಸ್ವಲ್ಪ ಒಂದಕ್ಕಿಂತ ಒಂದು ಚುರುಕಿರಬೇಕು ಅನ್ನೋದೊಂದು ಕ್ರಮ. ಅದೇಂತ ಅದೇತ್ತಾದ್ಮೇಲೆ ಕೂಗು ಹೀಗೆ ಮುಂದುವರಿಯುತ್ತದೆ.